ನಮಸ್ಕಾರ. ನಾನಿವತ್ತು ಬೆಳಗಿನ ತಿಂಡಿಗೆ ಪಾಲಕು ಮತ್ತು ವೆಜಿಟೇಬಲ್ಸ್ನ ಸೇರಿಸಿ ಬಾತ್ನ ಮಾಡಿಕೊಂಡೆ. ಜೊತೆಗೆ ಆಮ್ಲೆಟ್ನ ಹಾಕ್ಕೊಂಡು ಮತ್ತು ಕ್ಯಾರೆಟು ಸೌತೆಕಾಯಿನೂ ಕೂಡ ಹಾಕ್ಕೊಂಡೆ. ಇನ್ನು ನಾನಿವತ್ತು ಮಸಾಲೆ ಕೊಟ್ಟು ಪೇಸ್ಟ್ನ ರೆಡಿ ಮಾಡಿ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನೇನು ಹಾಕಿದ್ದೀನಿ ಅನ್ನೋದನ್ನು ನಾನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಪೇಸ್ಟ್ನ ಮಾಡಿಕೊಂಡು ಪೇಸ್ಟ್ ಆದಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದೆ, ಏಲಕ್ಕಿ ಹಾಕಿದೆ, ಮರಾಠ ಮೊಗ್ಗು, ಅನಾನಸ್ ಹೂವು, ಕಸ್ತೂರಿ ಮೇಥಿ ಹಾಕಿ ಅದು ಫ್ರೈ ಆದಮೇಲೆ ಈರುಳ್ಳಿನೂ ಹಾಕಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಬೇಕಾದ್ರೇ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಪೇಸ್ಟ್ನ ಅದರಲ್ಲಿ ಸ್ವಲ್ಪ ಪೇಸ್ಟನ್ನು ಅದ್ರ ಜೊತೆಗೆ ನಾನು ಸೇರಿಸ್ಕೊಂಡೆ. ಗಮನ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅದಾದಮೇಲೆ ನಾನು ರಾತ್ರಿ ನೆನೆಸಿಟ್ಟಿದ್ದಂಥ ಬಟಾಣಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸ್ ಇತ್ತು, ಅದನ್ನು ಹಾಕ್ಕೊಂಡೆ. ತರಕಾರಿ ಬೇಕು ಅಂದರೆ ಏನು ತರಕಾರಿ ಇದ್ರೂ ಸೇರಿಸ್ಕೋಬೋದು, ಚೆನ್ನಾಗೇ ಇರುತ್ತೆ. ಬರೀ ಪಾಲಕ್ ಅಂದ ತಕ್ಷಣ ಬರೀ ಪಾಲಕ್ ಬಟಾಣಿನೇ ಹಾಕಬೇಕು ಅಂತೇನಿಲ್ಲ. ಅದಾದಮೇಲೆ ಟೊಮೊಟೊನ ಹಾಕಿ ನೆಕ್ಸ್ಟು ನಾನು ರುಬ್ಬಿಟ್ಕೊಂಡಿರೋ ಮಿಕ್ಕಿದ್ದೆಲ್ಲ ಪೇಸ್ಟನ್ನು ಹಾಕಿ ಫ್ರೈ ಮಾಡಿಕೊಂಡೆ. ದೆನ್ ನಾನು ಅಕ್ಕಿನ ತೊಳೆದು ಅಕ್ಕಿನ ಹಾಕಿದೆ. ಇನ್ನು ಅದರಲ್ಲೇ ನೀರು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನು ಬರೀ 1 ಗ್ಲಾಸ್ ನೀರನ್ನ ಸೇರಿಸ್ಕೊಂಡೆ. ಅದಾದಮೇಲೆ 2 ವಿಷಲ್ ಕೂಗಿಸ್ಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ನಾನು ತಗಣಿಕಾಳ್ದು ವಡೆ ನಮಗಿಷ್ಟ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ತಗಣಿಕಾಳನ್ನ ರಾತ್ರಿನೇ ನಾನು ನೆನೆಯಾಕಿಟ್ಟಿದ್ದೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನೆನೆಯಾಕಿ ಕೆಲವರು ಒಡಿಸ್ಕೊಳ್ತಾರೆ, ಕೆಲವರು ನೆನೆ ಹಾಕ್ದೇ ಮಿಲ್ ಮಾಡಿಸ್ತಾರೆ, ಕೆಲವರು ಮಣ್ಣು ಕಟ್ಟಿ ಕೂಡ ಅದನ್ನು ಬೇಳೆಕಾಳು ಥರ ಮಾಡ್ಕೋತಾರೆ. ಅದನ್ನು ನೈಟ್ ನೆನೆ ಹಾಕಿ ಚೆನ್ನಾಗಿ ಉಂತಿತ್ತು. ಅದನ್ನು ನೀರು ಸೋರಕ್ಕೆ ಇಟ್ಬಿಟ್ಟು ಬಿಸಿಲಿಗೆ ನಾನು ಕಂಪ್ಲೀಟ್ ಡ್ರೈ ಮಾಡಲಿಕ್ಕೆ ಇಟ್ಟೆ. ಇದು ಒಂದೇ ದಿನಕ್ಕೆ ಡ್ರೈ ಆಗಲ್ಲ, ಬಿಸಿಲೇಗಿರುತ್ತೆ. ಹಾಗೆ ಒಂದು 2-3 ಡೇಸ್ ಹಿಡಿಬೋದು, ಬಿಸಿಲೇಗಿರುತ್ತೆ ಅದೇ ಥರ. ಬಟ್ ನಮ್ಮ ಏರಿಯಾದಲ್ಲಿ ಕೋತಿ, ಬೆಕ್ಕು, ನಾಯಿಗಳ ಕಾಟ ಸ್ವಲ್ಪ ಜಾಸ್ತಿ ಆಗಿದೆ. ಟೆರೆಸ್ ಮೇಲೆ ಕೂಡ ಡ್ರೈ ಮಾಡೋಕ್ಕೆ ಹಿಂಸೆ. ಮುಂದೆಗಡೆ ಹಾಕ್ಕೊಂಡ್ರು ನಾಯಿಗಳ ಕಾಟ, ಮೇಲ್ಗಡೆ ಕೋತಿಗಳ ಕಾಟ ಈ ಥರ ಆಗಿದೆ. ಸೊ ಫುಲ್ ಟೈಮ್ ನಿಂತು ಡ್ರೈ ಮಾಡ್ಕೋಬೇಕು. ಥ್ಯಾಂಕ್ ಯು.